ಒಂದು ಕಾಲದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಮುತ್ತು ಎಂಬ ಸಹೋದರಿ ಮತ್ತು ಹುಟ್ಟಿನಿಂದಲೇ ಕುರುಡನಾಗಿದ್ದ ಸಹೋದರ ವಾಸಿಸುತ್ತಿದ್ದರು. ಒಂದು ದಿನ ಮುತ್ತು ತನ್ನ ಸಹೋದರನನ್ನು ಹತ್ತಿರದ ಪಟ್ಟಣಕ್ಕೆ ಚಿಕಿತ್ಸೆಗೆ ಕರೆದೊಯ್ಯಲು ನಿರ್ಧರಿಸಿದಳು. ತಮ್ಮ ಪ್ರಯಾಣದ ಸಮಯದಲ್ಲಿ ಅವರು ಗುರುಗಳನ್ನು ಭೇಟಿ ಮಾಡಿದರು. ಅವರು ತಮ್ಮ ಆಶೀರ್ವಾದವನ್ನು ನೀಡಿದರು ಹಾಗೂ ದೈವಿಕ ಮಧ್ಯಸ್ಥಿಕೆಗಾಗಿ ಸಂತ ಅಂತೋಣಿಯವರನ್ನು ಪ್ರಾರ್ಥಿಸುವಂತೆ ಸಲಹೆ ನೀಡಿದರು. ಭರವಸೆ ಹಾಗೂ ನಂಬಿಕೆಯಿಂದ ಉತ್ತೇಜಿತರಾದ ಮುತ್ತು ತನ್ನ ಸಹೋದರನಿಗೆ ಚಿಕಿತ್ಸೆ ನೀಡುತ್ತಿರುವಾಗ ಶ್ರದ್ಧೆಯಿಂದ ಪ್ರಾರ್ಥಿಸಿದಳು. ವಾರಗಳ ಪ್ರಾರ್ಥನೆ ಮತ್ತು ಚಿಕಿತ್ಸೆಯ ನಂತರ ಸಹೋದರನು ತನ್ನ ದೃಷ್ಟಿಯನ್ನು ಮರಳಿ ಪಡೆದನು. ಸಮಯ ಕಳೆದಂತೆ ಮುತ್ತು ತಮ್ಮ ಹೊಸ ನಂಬಿಕೆಯನ್ನು ಸ್ವೀಕರಿಸಿ ಹಾಗೂ ತಾವು ಅನುಭವಿಸಿದ ಪವಾಡಗಳ ಕೃತಜ್ಞತೆಯ ಸಂಕೇತವಾಗಿ ತಮ್ಮ ಹೆಸರನ್ನು ಫಾತಿಮಾ ಎಂದು ಬದಲಾಯಿಸಿಕೊಂಡರು ಮತ್ತು ಆಕೆಯ ಸಹೋದರ ಅಂತೋಣಿ ಎಂದು ಬದಲಾಯಿಸಿಕೊಂಡರು. ನಂತರದ ವರ್ಷಗಳಲ್ಲಿ ಮುತ್ತು, ಈಗ ಫಾತಿಮಾ, ತನಗಾಗಿ ಸುಂದರವಾದ ಜೀವನವನ್ನು ಕಟ್ಟಿಕೊಂಡಳು. ಅವಳು ಮದುವೆಯಾಗಿ 5 ಅದ್ಭುತ ಮಕ್ಕಳಿಗೆ ತಾಯಿಯಾದಳು. ಆ 5 ಮಕ್ಕಳಲ್ಲಿ ಕಿರಿಯ ಮಗ 6 ಮಕ್ಕಳೊಂದಿಗೆ ಆಶೀರ್ವದಿಸಲ್ಪಟ್ಟ ತನ್ನದೇ ಆದ ಕುಟುಂಬವನ್ನು ಹೊಂದಲು ಬೆಳೆದನು. ಆ 6 ಮೊಮ್ಮಕ್ಕಳಲ್ಲಿ ಒಬ್ಬರು ದೇವರ ಕರೆಗೆ ಓಗೊಟ್ಟು ಧಾರ್ಮಿಕ ಸಹೋದರಿಯಾದರು ಹಾಗೂ ಮತ್ತೊಬ್ಬರು ಗುರುಗಳಾದರು. ಆ ಗುರುಗಳೇ ನಮ್ಮೆದುರಿಗಿರುವ ವಂದನೆಯ ಸ್ವಾಮಿ ಪೃಥ್ವಿರಾಜ್. ವಂದನೆಯ ಸ್ವಾಮಿ ಪೃಥ್ವಿರಾಜ್ ಫಿಲಿಪ್ ರವರ ದೈವಿಕ ಜೀವನದ ಕಿರುಪರಿಚಯ. ತಮ್ಮ ಆಧ್ಯಾತ್ಮಿಕ ಜೀವನದ ಪ್ರಯಾಣವನ್ನು 1994ರಲ್ಲಿ ಸಂತ ಪೌಲರ ಸಭೆಯಲ್ಲಿ ಪ್ರಾರಂಭಿಸಿದರು. ತಮ್ಮ ಸಮರ್ಪಣಾ ಗುಣದಿಂದಾಗಿ ಅವರು 2009ರ ಜನವರಿ 12ರಂದು ಯಾಜಕ ದೀಕ್ಷೆಯನ್ನು ಸ್ವೀಕರಿಸಿದರು. ಇವರು 2009ರಿಂದ 2010ರವರೆಗೆ ರಾಂಚಿಯಲ್ಲಿ ಮಾಸ್ಟರ್ ಆಫ್ ಆಸ್ಪಿರೆಂಟ್ಸ್ ಪಾತ್ರವನ್ನು ವಹಿಸಿಕೊಂಡರು. ಶೈಕ್ಷಣಿಕ ಉತ್ಕೃಷ್ಟತೆಯ ಅನ್ವೇಷಣೆಯಲ್ಲಿ ಫಾದರ್ ಪೃಥ್ವಿರಾಜ್ ರವರು ಸ್ನಾತಕೋತ್ತರ ಪದವಿಯನ್ನು ಕ್ರೈಸ್ಟ್ ಕಾಲೇಜಿನಲ್ಲಿ ಪಡೆದರು. ಇವರು 2018ರಲ್ಲಿ ಸಂತ ಪೌಲರ ಕಾಲೇಜಿನ ಪ್ರಾಂಶುಪಾಲ ಹಾಗೂ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದರು. ಅವರ ನಾಯಕತ್ವದ ಗುಣಗಳಿಗೆ ಸಾಕ್ಷಿಯಾಗಿ ಫಾದರ್ ಪೃಥ್ವಿರಾಜ್ ಅವರು 2023ರಲ್ಲಿ ಪ್ರಾಂತೀಯ ಕೌನ್ಸಿಲರ್ ಆಗಿ ಆಯ್ಕೆಯಾದರು ಮತ್ತು ಸಂತ ಪೌಲರ ಸಭೆಯ ಡೈರೆಕ್ಟರ್ ಆಫ್ ಫಾರ್ಮೇಷನ್ ರಾಗಿ ನೇಮಕಗೊಂಡರು. ಅದೇ ಸಮಯದಲ್ಲಿ ನಮ್ಮ ಧರ್ಮ ಕೇಂದ್ರದ ಗುರುಗಳಾಗಿದ್ದ ದಿವಂಗತ ವಂದನೆಯ ಸ್ವಾಮಿ ಅಂತೋಣಿ ಸ್ವಾಮಿಯವರು ನಿಧನರಾದ್ದರಿಂದ ನಮ್ಮ ಧರ್ಮ ಕೇಂದ್ರದ ಗುರುಗಳ ಹುದ್ದೆಯನ್ನು ಸ್ವೀಕರಿಸಿ ನಮ್ಮ ಸೇವೆಯಲ್ಲಿ ತೊಡಗಿದರು. ನಮ್ಮ ಗುರುಗಳಿಗೆ ಪ್ರಕೃತಿಯ ಮೇಲಿನ ಪ್ರೀತಿ ಶ್ಲಾಘನೀಯ ಹಾಗೂ ತಮ್ಮ ಬಿಡುವಿನ ಸಮಯದಲ್ಲಿ ತಮ್ಮ ನೆಚ್ಚಿನ ಸೈಕಲ್ನಲ್ಲಿ ತಿರುಗಾಡುತ್ತಾರೆ. ನಮ್ಮ ಗುರುಗಳ ಗುಪ್ತ ಕೌಶಲ್ಯವೇನೆಂದರೆ ಛಾಯಾಗ್ರಹಣ ಹಾಗೂ ಇವರಿಗೆ ಮಕ್ಕಳು ಮತ್ತು ಯುವ ಜನರೆಂದರೆ ಬಹಳ ಪ್ರೀತಿ. ಇವರೊಂದಿಗೆ ಸಮಯ ಕಳೆಯುವುದೆಂದರೆ ಬಹಳ ಅಚ್ಚುಮೆಚ್ಚು. ಇವರಿಗೆ ಸಂತ ಅಂತೋಣಿಯವರ ಮೇಲಿನ ಅತಿಯಾದ ಭಕ್ತಿಯಿಂದಾಗಿ ನಮ್ಮ ಧರ್ಮ ಕೇಂದ್ರದಲ್ಲಿ ಪ್ರತಿ ತಿಂಗಳ ಕೊನೆಯ ಮಂಗಳವಾರದಂದು ಸಂತ ಅಂತೋಣಿಯವರ ಗೌರವಾರ್ಥ ನೊವೇನಾ ಬಲಿಪೂಜೆಯನ್ನು ಪ್ರಾರಂಭಿಸಿದರು. ಇವರಿಗೆ ನಮ್ಮ ಧರ್ಮ ಕೇಂದ್ರವನ್ನು ಸಂತ ಅಂತೋಣಿಯವರ ಪುಣ್ಯಕ್ಷೇತ್ರವನ್ನಾಗಿ ಮಾಡುವ ಇಚ್ಛೆಯನ್ನು ಸಹ ಇಟ್ಟಿರುತ್ತಾರೆ. ವಂದನೆಯ ಸ್ವಾಮಿ ಪೃಥ್ವಿರಾಜ್ ರವರ 30 ವರ್ಷಗಳ ದೈವಿಕ ಪ್ರಯಾಣ ನಮ್ಮೆಲ್ಲರಿಗೂ ಪ್ರೇರಣೆ. ಅವರ 10 ತಿಂಗಳ ಧರ್ಮ ಕೇಂದ್ರದ ಸೇವೆಗೆ ನಾವು ಚಿರಋಣಿಯಾಗಿರುತ್ತೇವೆ ಹಾಗೂ ಇವರ ಮುಂದಿನ ಯಾಜಕ ಸೇವೆಗಾಗಿ ನಾವೆಲ್ಲರೂ ಪ್ರಾರ್ಥಿಸಿ ಶುಭಾಶಯಗಳನ್ನು ಕೋರೋಣ. ಥ್ಯಾಂಕ್ ಯು ಡಿಯರ್ ಫಾದರ್.